ದೇಶದಾದ್ಯಂತ ಕೊರೋನಾದ ಆತಂಕ ಮತ್ತೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ವಿಪರೀತವಾಗಿ ಕೇಸಸ್ ಜಾಸ್ತಿ ಆಗ್ತಾ ಇರೋ ಬೆನ್ನಲ್ಲೇ ನಾಳೆ ಕೇಂದ್ರ ಆರೋಗ್ಯ ಸಚಿವರು ಕೂಡ ಸಭೆ ಕರೆದಿರೋ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚೆ ಇವತ್ತು ಸಂಜೆ 5 ಗಂಟೆಗೆ ರಾಜ್ಯದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ವಿಕಾಸಸೌಧದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ವಿಪರೀತವಾಗಿ ಇಡೀ ದೇಶದ 90% ಕೇಸಸ್ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದೇ ಕೇರಳದಲ್ಲಿ. ಹೀಗಾಗಿ ನಮ್ಮಲ್ಲೂ ಕೂಡ, ಯಾಕಂದ್ರೆ ನಾವು ಅವರಿಗೆ ಸಾಕಷ್ಟು ಕಡೆಗಳಲ್ಲಿ ಗಡಿಯನ್ನ ಹಂಚಿಕೊಳ್ತೀವಿ. ನಿತ್ಯ ಆ ಕಡೆಯಿಂದ ಈ ಕಡೆಗೆ ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ. ಹೀಗಾಗಿ ಇಲ್ಲೂ ಕೂಡ ಕೊರೋನಾದ ಹಾಟ್ಸ್ಪಾಟ್ ಜಾಗಗಳು ಆಗಬಾರದು. ಜೊತೆಗೆ ಈ ಹಿಂದಿನ ಅಲೆಗಳಲ್ಲಿ ಆಲ್ಫಾ ಇರ್ಬೋದು, ಡೆಲ್ಟಾ ಇರ್ಬೋದು, ಒಮಿಕ್ರಾನ್ನಲ್ಲಿ ಯಾವ ರೀತಿ ಅಲೆ ಎದ್ದಿತ್ತು ಕರ್ನಾಟಕದಲ್ಲಿ, ಎಷ್ಟು ವರ್ಸ್ಟ್ ಆಗಿ ಎಫೆಕ್ಟ್ ಆಗಿತ್ತು ಅನ್ನೋದೆಲ್ಲ ನೋಡಿದ್ವಿ ನಾವು. ಸೊ ಹಿಂದಿನ ಮೈಮರೆವು ಪುನರಾವರ್ತನೆ ಆಗದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಮಹತ್ವದ ಮೀಟಿಂಗ್ ಅನ್ನ ಕರೀತಾ ಇದ್ದಾರೆ. ಒಂದು, ಕೊರೋನಾ ನಿಯಂತ್ರಣ ಜೊತೆಗೆ ಹೆಲ್ತ್ ಫೆಸಿಲಿಟಿಗಳನ್ನ ಇನ್ನಷ್ಟು ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ಈ ಮೀಟಿಂಗ್ ತುಂಬಾ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಸರ್, ಈಗ JN1 ತಳಿ ಮದ್ದೂರಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಬಗ್ಗೆ ಒಂದಿಷ್ಟು ವದಂತಿಗಳ ಅಥವಾ ಅದು ಏನಾಗಿದೆ ಇನ್ನೂ ಅದು ಸ್ಪಷ್ಟ ಮಾಹಿತಿ ಬಂದಿಲ್ಲ. JN1 ಬಂದಿರುವಂಥದ್ದು ನನಗೇನು ಸ್ಪಷ್ಟ ಮಾಹಿತಿ ಬಂದಿಲ್ಲ. ಆದರೆ JN1 ಬಂದಿದ್ದರೂ ಕೂಡ ಅದು ಅಮೆರಿಕಾದಲ್ಲಿ, ಸಿಂಗಾಪುರಲ್ಲಿ, ಕೇರಳದಲ್ಲೂ ಒಂದು ಐಡೆಂಟಿಫೈ ಆಗಿದೆ. ಅದರಿಂದನೇ ದೊಡ್ಡ ನಾವು ತುಂಬ ಆತಂಕ ಪಡಬೇಕು ಅಂತಲೂ ಕೂಡ ನಮಗೇನು ಆ ಥರದ ಮಾಹಿತಿನೂ ಇಲ್ಲ. ಆದರೆ ನಾವು ಕೋವಿಡಿನ ಎಷ್ಟರ ಮಟ್ಟಿಗೆ ಹರಡಿದೆ ಅಂತ ಕೂಡ ಈಗ ಹೆಚ್ಚು ಟೆಸ್ಟ್ ಮಾಡುವ ಮುಖಾಂತರ ನಮಗೆ ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ಮಾಡೋದಕ್ಕೆ ಈಗ ನಮ್ಮ ಆದ್ಯತೆ ಇದೆ. ಯಾಕಂದರೆ ಎಲ್ಲ ಕಡೆ ನಮ್ಮ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳು ಕೂಡ ಅವ್ರಿಗೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ಯಾರ್ಯಾರು ರೋಗಿಗಳು ಬರ್ತಾರೆ, ವಿಶೇಷವಾಗಿ ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ ಇಂಥವ್ರು ಯಾರ್ಯಾರು ಬರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಿದ್ರೆ ನಮಗೆ ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ ಇದೆ ನಮ್ಮ ಜನರಲ್ಲಿ ಅಂತ ಕೂಡ ಗೊತ್ತಾಗ್ತದೆ. ತದನಂತರ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಸರ್, ಒಂದು ಆತಂಕ ಅಂದರೆ ಕೇರಳದಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಶಬರಿಮಲೆ ಸೀಸನ್, ಕರ್ನಾಟಕದಿಂದ ಸಾಕಷ್ಟು ಭಕ್ತರು ಹೋಗ್ತಾರೆ. ಯಾವ ರೀತಿ ಆರೋಗ್ಯ ಇಲಾಖೆ ನಿಗಾವನ್ನು ವಹಿಸುತ್ತೆ ಸರ್? ನಿಗಾ ನೋಡಿ, ಈಗ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ಗೆ ಜನರು ಓಡಾಡೋದಕ್ಕೆ ಏನು ನಾವು ಯಾವುದೇ ಅಡಚಣೆ ಮಾಡೋದಿಲ್ಲ, ಅಥವಾ ಸಭೆಗಳು ಜನ ಸೇರಿಸ್ತಕ್ಕಂಥದ್ದು ಕೂಡ ಅದಕ್ಕೂ ನಾವೇನು ನಮ್ಮದೇನು ಈಗ ಏನು ಅದೇ ಮಾಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಈಗ, ಮತ್ತು ತುಂಬ ಆತಂಕ, ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಗಡಿ ಭಾಗದಲ್ಲಿ ಸ್ವಲ್ಪ ನಮ್ಮ ಆರೋಗ್ಯ ಇಲಾಖೆಯವರಿಗೆ ಇನ್ನೂ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದೀವಿ. ಯಾವುದಾದ್ರು ಇನ್ಫೆಕ್ಷನ್ಸ್ ಹೆಚ್ಚು ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ. ಸಾರ್ವಜನಿಕವಾಗಿ ಎಲ್ಲರೂ ಟೆಸ್ಟ್ ಮಾಡುವಂಥ ಆ ಪರಿಸ್ಥಿತಿ ಏನಿಲ್ಲ ಈಗ. ಸರ್, ಈಗ ಶಬರಿಮಲೆ ಭಕ್ತರಿಗೆ ಏನಾದರೂ ಗುಣಲಕ್ಷಣಗಳು ಇದ್ರೆ ಏನು ಮನವಿ ಮಾಡ್ಕೋತೀರಾ ಸರ್? ಸಾಮಾನ್ಯವಾಗಿ ಗುಣಲಕ್ಷಣಗಳಿದ್ದರೆ ಕೂಡಲೇ ನೀವು ನಮ್ಮ ಆಸ್ಪತ್ರೆ ಆಗಲಿ, ಖಾಸಗಿ ಆಸ್ಪತ್ರೆ ಎಲ್ಲಾದ್ರ ಕಡೆ ಹೋಗಿ ನೀವು ಟೆಸ್ಟ್ ಮಾಡಿಸ್ಕೊಂಬಿಡಿ. ಆ ಥರ ಇದ್ದರೆ ಕೋವಿಡಿನ ಒಂದು RT-PCR ಟೆಸ್ಟ್ ಮಾಡಿಸ್ಕೊಂಬಿಟ್ರೆ ಅವಾಗ ಏನಾಗ್ತದೆ, ಅದು ಪಾಸಿಟಿವಿಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಕೊನೆ ಪ್ರಶ್ನೆ, ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಈ ಬಾರಿ ಸಂಭ್ರಮಾಚರಣೆಗೆ ಕೋವಿಡ್ ರೂಲ್ಸ್ಗಳು ಅಡ್ಡಿಯಾಗುತ್ತವಾ? ಇಲ್ಲ, ಈಗೇನು ಆ ಥರದ್ದೇನು ಸನ್ನಿವೇಶ ಏನಿಲ್ಲ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಒಂದು ನಾವು ಹೇಳಿಕೆ ಏನು ಕೊಡ್ತಾ ಇಲ್ಲ. ಇನ್ನೂ ಮುಂದೆ ಕಾದು ನೋಡೋಣ. ಆದರೆ ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಈಗ ಇದೇ JN1 ಕೋವಿಡು ಬೇರೆ ಬೇರೆ ದೇಶಗಳು ಬಂದಾಗಿದೆ. ಎಲ್ಲೂ ಕೂಡ ಈ ಥರದ ರೆಸ್ಟ್ರಿಕ್ಷನ್ಸ್ ಯಾರೂ ಮಾಡಿಲ್ಲ. ಸೊ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡ್ತೀವಿ ನಾವು. ನಾಳೆ ಸಭೆಗೆ ಮಂತ್ರಿಗಳು ಕೂಡ ಕರೆದಿದ್ದಾರೆ, ನಾವೆಲ್ಲ ಜೊತೆಯಲ್ಲಿ ಸೇರ್ತಾ ಇದ್ದೀವಿ. ಸೊ ಅಲ್ಲೂ ಏನು ಮುಂದೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಇದರಿಂದನೇ ಯಾರಿಗೂ ಕೂಡ ತೀವ್ರವಾದಂಥ ಆರೋಗ್ಯದ ಕೆಟ್ಟಿರ್ತಕ್ಕಂಥದ್ದು, ಕೋವಿಡಿಂದನೇ ಅದರಿಂದ ಮೃತಪಟ್ಟಿರ್ತಕ್ಕಂಥ ಎಲ್ಲೂ ಕೂಡ ನಡೆದಿಲ್ಲ. ಇವತ್ತು ಈಗ ರಿಲೀಸ್ ಮಾಡ್ತಾರೆ. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. 5 ಗಂಟೆ ರಾಜ್ಯದಲ್ಲಿ ನಡೆಯುವಂತಹ ಸಭೆ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಒಂದ್ ಕಡೆಗೆ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ, ಈಗ ಅಂತಹ ಹೆಲ್ತ್ ಎಮರ್ಜೆನ್ಸಿ ಅಂತಹ ಪರಿಸ್ಥಿತಿಗಳೆಲ್ಲ ಇಲ್ಲ, ಬಟ್ ಯಾವುದಕ್ಕೂ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ತಕ್ಷಣಕ್ಕೆ ಸ್ಟ್ರಿಕ್ಟ್ ರೂಲ್ಸ್ನ ಜಾರಿ ಮಾಡುವಂತಹ ಸ್ಥಿತಿ ಕೂಡ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆರಂಭಿಕ ಹಂತದಲ್ಲಿ ಎಲ್ಲಿ ತನಕ ನಾವು ಟೆಸ್ಟ್ ಮಾಡಲ್ವೋ ಅಲ್ಲಿ ತನಕ ಸೋಂಕು ಹಬ್ಬಿರುವಂತಹ ತೀವ್ರತೆ ಹಾಗೂ ಪ್ರಮಾಣ ಗೊತ್ತಿರೋದಿಲ್ಲ. ಲಾಸ್ಟ್ ಟೈಮ್ ಕೂಡ ನಾವು ಟೆಸ್ಟಿಂಗ್ ಅನ್ನು ಜಾಸ್ತಿ ಮಾಡಿದಾಗಲೇ ಕೇಸಸ್ ಜಾಸ್ತಿ ಬಂದಿತ್ತು. ಆಮೇಲೆ ಕೇರಳದಲ್ಲಿ ಯಾವ ಕೇಸಸ್ ಸ್ಪೈಕ್ ಆಯಿತು, ಮಹಾರಾಷ್ಟ್ರದಲ್ಲಿ ಕೇಸಸ್ ಸ್ಪೈಕ್ ಆಯಿತು, ಅದರ ಡೈರೆಕ್ಟ್ ಎಫೆಕ್ಟ್ ಕರ್ನಾಟಕದಲ್ಲಿ ಆಗಿದ್ದು ಕೂಡ ನಮ್ಮ ಮುಂದೆ ಪಾಠ ಇದೆ. ಸೊ ಹಿಂದೆ ಸರ್ಕಾರಗಳು ತೋರಿಸಿದಂತಹ ಮೈಮರೆವು ಈ ಸಲ ರಿಪೀಟ್ ಆಗದೇ ಇರಲಿ ಅನ್ನೋದು ಎಲ್ಲರ ಆಶಯ.
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ. ಹಿಂದಿನ ಅಲೆಗಳಲ್ಲಿ ನಾವು ನೋಡಿದ್ವಿ, ಸರ್ಕಾರದ ಒಂದು ಸಣ್ಣ ಮೈಮರೆವು ಇಡೀ ಕರ್ನಾಟಕದ ಜನ ನಲುಗುವಂತೆ ಮಾಡಿತ್ತು. ಸೊ ಹಿಂದಿನ ಎಲ್ಲಾ ವಿಚಾರಗಳಿಂದ ಪಾಠ ಕಲ್ತಿರೋಂಗೆ ಕಾಣಿಸ್ತಾ ಇದೆಯಾ ಸರ್ಕಾರ? ಅದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ ಯಾವ ಹಂತದಲ್ಲಿದೆ? ಇವತ್ತಿನ ಸಂಜೆಯ ಸಭೆ ಬಗ್ಗೆ ಏನ್ ನಿರೀಕ್ಷೆನ ಇಟ್ಕೊಳ್ಬಹುದು? ಎಸ್ ಮಮತಾ, ಈಗಾಗಲೇ ಕೊರೋನಾ ಅಂದರೆ ಕೇಸಸ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇರಳ ಇರ್ಬೋದು, ಜೊತೆಗೆ ಆಂಧ್ರದಲ್ಲಿ ಇರ್ಬೋದು ಕೇಸಸ್ಗಳು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಇವತ್ತು ಹೊರಡಿಸಿದೆ. ಅದರಂತೆ 60 ವರ್ಷ ಮೇಲ್ಪಟ್ಟಂಥವ್ರಿಗೂ ಕೂಡ ಮಾಸ್ಕ್ಗಳನ್ನ ಕಡ್ಡಾಯಗೊಳಿಸಿದೆ. ಜೊತೆಗೆ ಹೆಚ್ಚು ಗಾಳಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿಯೂ ಕೂಡ ಓಡಾಡದಂತೆ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಶೀತ ಜ್ವರ ಬಂದಿರತಕ್ಕಂತಹ ಒಂದು ಪಕ್ಷದಲ್ಲಿ ತಕ್ಷಣವೇ ಹೋಗಿಬಿಟ್ಟು ಟೆಸ್ಟಿಂಗನ್ನು ಮಾಡಿಸ್ಕೊಳ್ಬೇಕು. ಜೊತೆಗೆ ಮನೆಯಲ್ಲೇ ಐಸೋಲೇಷನ್ ಇರಬೇಕು. ಹೀಗೆ ಹಲವು ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಇಂತಹ ಒಂದು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂತಹ ನಂತರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಇದನ್ನು ಕ್ರಮಬದ್ಧವಾಗಿ ಜಾರಿಗೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿಕಾಸಸೌಧದಲ್ಲಿ 5 ಗಂಟೆಗೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿಯೂ ಕೂಡ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿಯೂ ಕೂಡ ಆರೋಗ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಇರಬಹುದು, ಜೊತೆಗೆ DHOಗಳಿರಬಹುದು, ಜಿಲ್ಲಾ ಅಧಿಕಾರಿಗಳು ಕೂಡ ಬರ್ತಾರೆ. ರಾಜ್ಯದಲ್ಲಿ ಯಾವ ರೀತಿ ಕಟ್ಟುನಿಟ್ಟಾಗಿ ಈ ಒಂದು ಕೊರೋನಾವನ್ನು ಕಟ್ಟಿ ಹಾಕಲಿಕ್ಕೂ ಕೂಡ ನಾವು ಸನ್ನದ್ಧರಾಗಿರಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಸಭೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಹಾಸ್ಪಿಟಲ್ಗಳಲ್ಲಿಯೂ ಕೂಡ ಮಾಕ್ ಡ್ರಿಲ್ಲನ್ನು ಕೂಡ ನಡೆಸಲಿಕ್ಕೂ ಕೂಡ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಈ ಹಿಂದೆಯೂ ಕೂಡ ಕೊರೋನಾವನ್ನು ಬಂದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆರೋಗ್ಯ ಇಲಾಖೆ ಸನ್ನದ್ಧಾಗಿತ್ತು, ಅದು ಬೆಡ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ ಆರೋಗ್ಯ ಅಧಿಕಾರಿಗಳ ವ್ಯವಸ್ಥೆ ಇರಬಹುದು, ಮಾಕ್ ಡ್ರಿಲ್ ಇರಬಹುದು, ಎಲ್ಲ ರೀತಿಯಿಂದಲೂ ಕೂಡ ಸನ್ನದ್ಧರಾಗಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಹೇಳಿದ್ದಾರೆ, ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಿಂದಲೂ ಕೂಡ ಆತಂಕ ಪಡುವಂತಹ ಒಂದು ಸಂದರ್ಭ ರಾಜ್ಯಕ್ಕಿಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಅರುಣ ತಮ್ಮ ಮಾಹಿತಿಗಾಗಿ. ಆತಂಕ ಪಡುವ ಅಗತ್ಯ ಇಲ್ಲ ಸರಿ, ಆದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತಹ ಅಗತ್ಯತೆ ತುರ್ತಾಗಿ ಇದೆ. ಯಾಕಂದರೆ ಹಿಂದೆ ನಾವು ನೋಡಿದ್ವಿ ಯಾವ ರೀತಿ ಮೈಮರವು ಹೇಗೆ ಕರ್ನಾಟಕ ಬೆಲೆ ತತ್ತಿತ್ತು, ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ರು, ಎಷ್ಟು ಜನ ಸೀರಿಯಸ್ ಆಗಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದ್ರು ಅಂತ ಹೇಳಿ. ಈಗ ಆ ಸಮಸ್ಯೆ ಉಲ್ಬಣಿಸಿ ನಂತರ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟೇ ನಾವು ಪ್ರಿಪ್ರೇಷನನ್ನು ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಾಗತ್ತೆ.